ಅದ್ಭುತವಾಗಿದೆ, ನಾವು ನಗ್ಸಿದೀವಿ, ಅಳಿಸಿದೀವಿ. ಬಟ್ ಇವಾಗ ಟ್ರೈಲರ್ ನೋಡಿದ್ಮೇಲೆ ನಿಮ್ಗೊಂದು ಸಿನಿಮಾ ಬಗ್ಗೆ ಒಂದು ಊಹೆ ಬಂದಿರುತ್ತೆ. ಅಂದ್ರೆ ನೀವೊಂದು ಜಡ್ಜ್ ಮಾಡ್ಬೋದು ಇವಾಗ ಸಿನಿಮಾ ಯಾವ ತರ ಇರುತ್ತೆ, ಏನಿರುತ್ತೆ ಅಂತ. ನಾವು ಮುಂಚೆನೂ ಅದನ್ನ ಹೇಳ್ತಾ ಇದ್ವಿ, ಟ್ರೈಲರ್ ಬಂದ ತಕ್ಷಣ ನಿಮ್ಗೊಂದು ಒಂದ್ ಥಾಟ್ ಬಂದ್ಬಿಟ್ಟಿರುತ್ತೆ ಸಿನಿಮಾ ಯಾವ ತರ ಇರುತ್ತೆ ಅಂತ. ಬಟ್ ಟ್ರೈಲರ್ ಅಲ್ಲಿ ಏನ್ ನೋಡಿದೀರಾ ಅದು ಬರೀ 1% ಅಥವಾ 2% ಅಷ್ಟೇ. ನಂದು ಬರೀ ಒಂದ್ ಸೀನ್ ಅಲ್ಲಿ ನೀವು ನಕ್ಕಿದ್ರಿ, ಅದಕ್ಕೆ ಮೀರಿ ಒಂದು ಇಲ್ಲ ಅಂದ್ರೆ ನಂದು ಭವ್ಯದ ಸೀನ್ ಅಲ್ಲಿ ಒಂದು 10-15 ಕಡೆ ನಗ್ತೀರಾ. ಆಮೇಲೆ ಚೇತನ್ ದುರ್ಗ ಅವ್ರದ್ದು ಸೀನ್ಗಳಂತೂ ನಗು ಅಂತೂ ನಿಲ್ಸೋದೇ ಇಲ್ಲ ಎಂಡ್ವರೆಗೂ. ಆಮೇಲೆ ಕಾರ್ತಿಕ್ ಸೀನ್ಗಳು, ಆಮೇಲೆ ನಾವು ಇಷ್ಟು ಜನ ನಗ್ಸಕ್ಕೆ ಅಂತ ನಾವಿದ್ರೆ ನವೀನ್ ಪಡೀಲ್ ಸರ್ ಅಳಿಸ್ತಾರೆ ಸಿನಿಮಾದಲ್ಲಿ. ಆಮೇಲೆ ಪಾಯಲ್ ಅಳಿಸ್ತಾಳೆ. ಆಕ್ಚುಲಿ ಇವ್ರಿಬ್ರದ್ದು ಪಾಯಲ್ ಒಂದ್ ಸೀನ್ ಇದೆ, ಆ ಒಂದ್ ಸೀನ್ ಅಲ್ಲಿ ನಿಜವಾಗ್ಲೂ ನಾನು ಒಂದ್ಸಲಿ ಸ್ಕ್ರೀನಿಂಗ್ ಅಲ್ಲಿ ನಾನು ಸಿನಿಮಾ ನೋಡ್ಬೇಕಾದ್ರೆ ನಾನು ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂತು. ಅಂದ್ರೆ ನಿಜ ಜೀವನದಲ್ಲಿ ಅಳಲ್ಲ, ಸಿನಿಮಾ ನೋಡ್ಬೇಕಾದ್ರೆ ನನ್ಗೆ ಅಳು ಬರುತ್ತೆ. ಆವಾಗ ಪಾಯಲ್ ನಿಜವಾಗ್ಲೂ ಅಳಿಸಿದ್ರು ನನಗೆ. ಸೊ ಈ ತರ ನಿಜವಾಗ್ಲೂ ತುಂಬಾ ಅಂಶಗಳಿರುವಂತ ಸಿನಿಮಾ ಇದು. ಇವಾಗ ಟ್ರೈಲರ್ ರಿಲೀಸ್ ಮಾಡಿದೀವಿ, ನಾಳೆ ಒಂದು ಪ್ರಮೋಷನಲ್ ಸಾಂಗ್ ಬಿಡ್ತೀವಿ. ಅಂದ್ರೆ ನಾವು ರೀಚ್ ಮಾಡಕ್ಕೆ ಅಂತ ಇರೋದು ನಮ್ಮ ಹತ್ರ ಟ್ರೈಲರ್, ಇವಾಗ ನೆಕ್ಸ್ಟ್ ಪ್ರಮೋಷನಲ್ ಸಾಂಗ್. ಅಂದ್ರೆ ಗೊತ್ತಿಲ್ಲ, ನಾವು ನಮ್ಮ ಇಷ್ಟು ದಿನ ಮಾಡಿರೋ ಒಂದು ತೂಕ ಬೇರೆ, ಈ ಸಿನಿಮಾ ನಮಗೆ ತಂದ್ಕೊಡುವಂತ ತೂಕ ಬೇರೆ ರೀತಿ ಇರುತ್ತೆ ಅನ್ನೋ ಒಂದು ಆಸೆ ಮತ್ತೆ ಆಶಯದಲ್ಲಿ ನಾವು ಇಡೀ ತಂಡ ಇದೀವಿ. ಯಾಕೆಂದ್ರೆ ಒಂದು 5 ವರ್ಷ 6 ವರ್ಷದ ಹಿಂದೆ ನಾವು ಅಮೃತಾಂಜನ್ ಶಾರ್ಟ್ ಫಿಲ್ಮ್ ಮಾಡಿದ್ದು. ಅದಾದ್ಮೇಲೆ ಒಂದು ಅಂದ್ರೆ ಇಂಡಿವಿಜುವಲ್ ಆಗಿ, ಆಮೇಲೆ ಟೀಮ್ ಆಗಿ ಇದುವರೆಗೂ ಒಂದು 200-250 ಶಾರ್ಟ್ ಫಿಲ್ಮ್ಸ್ ಎಲ್ಲರೂ ಸಮೇತ ಮಾಡಿದೀವಿ 5 ವರ್ಷದಿಂದ 6 ವರ್ಷದಿಂದ. ನೀವು ಆಡಿಯನ್ಸ್ ಎಲ್ಲೆಲ್ಲಿ ನೋಡ್ತಾ ಇದ್ರೆ, ನೀವು ಇರೋ ಕಡೆನೆ ನಾವು ಫೋನ್ ಅಲ್ಲಿ ಯೂಟ್ಯೂಬ್ ಮುಖಾಂತರ ನಿಮ್ನ ನಾವು ರೀಚ್ ಮಾಡ್ತಾ ಇದೀವಿ. ನೀವು ಇರೋ ಕಡೆ ನಾವು ಎಂಟರ್ಟೈನ್ಮೆಂಟ್ ನ ಕೊಡ್ತಾ ಇದೀವಿ. ನೀವು ಇರೋ ಕಡೆ ನಾವು ಶಾರ್ಟ್ ಫಿಲ್ಮ್ ನ ಮಾಡಿ ನಿಮ್ನ ಎಂಟರ್ಟೈನ್ ಮಾಡ್ತಾ ಇದ್ವಿ. ಎಲ್ಲೋ ಒಂದ್ ಕಡೆ ನಿಮ್ಮ ನಂಬಿಕೆನ ನಾವು ಕಳ್ಕೊಂಡಿರಲಿಲ್ಲ ಇಷ್ಟು ದಿನ. ಸೊ ಫಾರ್ ದಿ ಫಸ್ಟ್ ಟೈಮ್ ನಾವು ನಿಮ್ನ ಕೇಳ್ತಾ ಇದ್ವಿ, ದಯವಿಟ್ಟು ನಾವಿರೋ ಕಡೆ ಅಂದ್ರೆ ಸ್ಕ್ರೀನ್ಗೆ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಅಂತ ಫಸ್ಟ್ ಟೈಮ್ ಅದೇ ನಂಬಿಕೆನ ಇಟ್ಕೊಂಡು ಸಿನಿಮಾಗೆ ಬನ್ನಿ. ಇಷ್ಟು ವರ್ಷ ಏನ್ ನಂಬಿಕೆ ಉಳಿಸ್ಕೊಂಡಿದೀವಿ ಅದನ್ನ ಬಿಗ್ ಸ್ಕ್ರೀನ್ ಅಲ್ಲಿ ಉಳಿಸ್ಕೊತೀವಿ ಅಂತ ನಾನು ಕಾನ್ಫಿಡೆನ್ಸ್ ಇಂದ ಹೇಳ್ತಾ ಇದೀನಿ. ಜನವರಿ 30ನೇ ತಾರೀಕು ಸಿನಿಮಾ ಎಲ್ಲಾ ಕಡೆ ರಿಲೀಸ್ ಆಗ್ತಾ ಇದೆ ಥಿಯೇಟರ್ಸ್ ಅಲ್ಲಿ. ಬನ್ನಿ ನೋಡಿ, ದಯವಿಟ್ಟು ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಸರ್ ಅಮ್ಮ ನಮಸ್ಕಾರ. ನಾನು ನಿಮ್ನ ಮಜಾ ಟಾಕೀಸ್ ಅಲ್ಲಿ ವೆಲ್ಕಮ್ ಮಾಡಿದ್ದೆ. ಇವತ್ತು ನಮ್ಮ ಟ್ರೈಲರ್ ಎಲ್ಲ ನೋಡಿದೀರಾ ಅನ್ಸುತ್ತೆ, ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಅವಳು ಹೇಳಿದ ಮಾತು ಅವಳ ಗಂಡ ಇವನು ಕೇಳ್ಬೇಕಷ್ಟೇ, ಅವ್ನು ಕೇಳಲ್ಲ. ಸೊ ಅವ್ನು ಕೇಳೋ ತರ ಏನೇನೆಲ್ಲ ಖತರ್ನಾಕ್ ಐಡಿಯಾಸ್ ಮಾಡ್ಬೋದು ಅದನ್ನ ಅವಳು ಮಾಡ್ತಾಳೆ. ಸೊ 5 ವರ್ಷದ ಹಿಂದೆ ಅಮೃತಾಂಜನ ನಾನು ಹಣೆಗೆ ಹಚ್ಕೊಂಡು 2 ಐಡಿಯಾಸ್ ಕೊಟ್ಟಿದ್ದೆ ನಿಮ್ಗೆಲ್ರಿಗೂ. ಸೊ ಆ 2 ಐಡಿಯಾಸ್ ಹೆಂಗಿತ್ತು ಅಂತಂದ್ರೆ, ಇವತ್ತಿಗೂ ನಾನು ಎಲ್ಲೂ ಹೋದ್ರು ಅಮೃತಾಂಜನ್ ಶ್ರೀ ಭವ್ಯ ಅಂತಾನೆ ನನ್ನ ಕಂಡಿಡಿತಾರೆ. ಸೊ 5 ವರ್ಷ ಆದ್ಮೇಲೆ ನಾನು ಮತ್ತೆ ಹಣೆಗೆ ಅಮೃತಾಂಜನ್ ಹಚ್ಕೊಂಡಿದ್ದೀನಿ. ಅಮೃತಾಂಜನ್ ಸಿನಿಮಾದಲ್ಲಿ 2 ಐಡಿಯಾಸ್ ಅಲ್ಲ, ಸಿಕ್ಕಾಬಟ್ಟೆ ಐಡಿಯಾಸ್ ಕೊಟ್ಟಿದ್ದೀನಿ. ನಮ್ಮ ಹೆಣ್ಮಕ್ಳು ಅವ್ರ ಗಂಡಂದ್ರು ಅವ್ರ ಮಾತು ಕೇಳಬೇಕು ಅಂತಂದ್ರೆ ಈ ಸಿನಿಮಾ ಬಂದು ನೋಡ್ಬೇಕು. ಸಿಕ್ಕಾಬಟ್ಟೆ ಐಡಿಯಾಸ್ ಕೊಟ್ಟಿದ್ದೀನಿ. ಪ್ರಾಬಬ್ಲಿ ಈ ಐಡಿಯಾಸ್ ಎಲ್ಲ ಈ ಟ್ರೈಲರ್ ಅಲ್ಲೇ ರಿವೀಲ್ ಮಾಡಿದ್ರೆ ಮದುವೆ ಆಗಿದೆಯಾ? ನನಗಾಗಿದೆ. ಸೊ ಸಿನಿಮಾದಲ್ಲಿ ನೆಕ್ಸ್ಟ್ ಲೆವೆಲ್ ಐಡಿಯಾಸ್ ಕೊಟ್ಟಿದ್ದೀನಿ ಹೆಣ್ಮಕ್ಳಿಗೆ. ಹೆಣ್ಮಕ್ಳು ನನ್ಗೋಸ್ಕರ ಆದ್ರೂ ಅಮೃತಾಂಜನ್ ಸಿನಿಮಾ ಬಂದು ನೋಡ್ಬೇಕು. ಹಾಗೆ ಟ್ರೇಲರ್ ಅಲ್ಲಿ ನನ್ನ ಕ್ಯಾರೆಕ್ಟರ್ ಜಾಸ್ತಿ ರಿವೀಲ್ ಆಗಿಲ್ಲ, ಯಾಕಂದ್ರೆ ನೀವೆಲ್ಲರೂ ನನ್ನ ಕ್ಯಾರೆಕ್ಟರ್ನ ಸಿನಿಮಾದಲ್ಲೇ ನೋಡ್ಬೇಕು ಅಂತ ನಮ್ಮ ಇಲ್ಲ. ಒಂದ್ ಆಲ್ಬಮ್ ತುಂಬಾ ಗೊತ್ತಾಯ್ತು ಸರ್, ಕೇಳಿದ್ರಲ್ಲ. ಹಾ ಹೌದು, ಸಿಂಕಲ್ಲಿ ಸೊ ತುಂಬಾ ಖುಷಿ ಆಗತ್ತೆ. 5 ವರ್ಷ ಆದ್ಮೇಲೆ ಲೈಕ್ ನಾವು ನಮ್ಮ ಸಿನಿಮಾ ತಂಡದವ್ರು ಏನಿದೀವಿ ಅಷ್ಟು ಜನನು ಒಟ್ಟಿಗೆ ನಮ್ಮ ಕೆರಿಯರ್ನ ಸ್ಟಾರ್ಟ್ ಮಾಡಿದ್ದು. ಅಷ್ಟು ಜನನು ಸೇರಿ ನಾವು ಒಂದು ಸಿನಿಮಾ ಮಾಡ್ತಿದೀವಿ ಅನ್ನೋ ಫೀಲಿಂಗೇ ತುಂಬಾ ಚೆನ್ನಾಗಿತ್ತು. ಸೊ ಫೈನಲಿ ರಿಲೀಸ್ ಆಗ್ತಾ ಇದೆ ಇದೇ 30ನೇ ತಾರೀಕಿಗೆ. ಎಲ್ಲರಿಗೂ ನೆಕ್ಸ್ಟ್ ಲೆವೆಲ್ ಐಡಿಯಾಸ್ ಬೇಕು ಅಂದ್ರೆ ಹೆಣ್ಮಕ್ಳಿಗೆ ಎಸ್ಪೆಷಲಿ ನನ್ನ ಕಡೆಯಿಂದ ಒಳ್ಳೊಳ್ಳೆ ಐಡಿಯಾಸ್ ಕೊಟ್ಟಿದ್ದೀನಿ. ದಯವಿಟ್ಟು ಇದೇ ಜಾನ್ 30th ಇನ್ 5 days ಇದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಹೊಸ ಕಲಾವಿದರನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಶ್ರೀ ಭವ್ಯ. ಆಲ್ ದಿ ವೆರಿ ಬೆಸ್ಟ್ ಟು ಯು. ಅವ್ರ ಪಾರ್ಟ್ನರ್ ಬಂದಿಲ್ಲ ಅಂತ ಅವ್ರಿಗೆ ಬೇಜಾರು ಪಾಪ ಅಲ್ವಾ? ಕತೆ ಫಿಲ್ಮಲ್ಲೇ ಪಾರ್ಟ್ನರ್ ಇಲ್ವಾ? ಇಲ್ಲ, ಆಯ್ತು, ಒಂದೆರಡು ಮಾತು. ಮೇಡಮ್ ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ವಾಯ್ಸ್ ಕ್ರ್ಯಾಕ್ ಆಗ್ಬಿಟ್ಟೈತೆ. ಎಲ್ಲರೂ ಹೇಳಿದ್ದೆ, ಕಾಪಿ ಪೇಸ್ಟ್ ಬಂದು
ಫಿಲಮ್ ಯೂಶಲ್ ನಮ್ಮ ಅಮೃತಾಂಜನ್ ಫಿಲಮ್ ಏನಕ್ಕೆ ನೋಡಬೇಕು ಅಂದರೆ ಏನೋ ಹೊಸಬ್ರು ಸಿನಿಮಾ ಬಂದು ನೋಡಿ ಸಪೋರ್ಟ್ ಮಾಡಿರಿ, ಕನ್ನಡ ಸಿನಿಮಾ ಬಂದು ನೋಡಿ ಸಪೋರ್ಟ್ ಮಾಡಿರಿ ಅನ್ನೋದು ಒಂದಾದರೆ, ಇನ್ನೊಂದು ನಾವು ಬಿಡೋ ಅಮೃತಾಂಜನ್ ನಾವು ಬಿಟ್ಟಿರೋ ಪೋಸ್ಟ್ ನಿಮ್ಗೆ ಇಷ್ಟ ಆಯ್ತಾ ಬಂದು ನೋಡ್ರಿ. ನಾವು ಬಿಟ್ಟಿರೋ ಅಮೃತಾಂಜನ್ ಫಿಲಮ್ ಸಾಂಗ್ ಎಮೋಷನ್ ಸಾಂಗ್ ಬಂದುಬಿಟ್ಟಿದ್ವಿ. ಈವನ್ ನಾವು ಶಾರ್ಟ್ ಫಿಲಮ್ಗಳಿಂದಲೂ ಮಾಡ್ಕೊಂಬಂದ್ರೆ 90% ಕಾಮಿಡಿನೇ ಮಾಡ್ಕೊಂಬಂದಿದ್ರಿ. ನಮ್ಮ ಸ್ಟ್ರೆಂತು ಕಾಮಿಡಿ ಈ ಫಿಲಮ್ಗೆ. ಬಟ್ ನಾವು ಫಸ್ಟ್ ಎಮೋಷನ್ ಸಾಂಗ್ ಬಿಟ್ಟಿದ್ದೀರಿ, ಅಂದರೆ ನಮ್ಮ ಕೆಪಾಸಿಟಿ ತೋರಿಸೋದಕ್ಕೆ. ಎಮೋಷನ್ ಸಾಂಗ್ ನಾವು ಎಮೋಷನ್ ಡೀಲು ಚೆನ್ನಾಗಿ ಮಾಡ್ತೀವಿ, ಪ್ರೊಫೆಷ್ನಲ್ ಆಗಿ ಮಾಡಿದ್ದೀರಿ ಅನ್ನೋ ತೋರಿಸೋದಕ್ಕೆ ನಾವು ಫಸ್ಟ್ ಎಮೋಷನ್ ಸಾಂಗ್ ಬಿಟ್ಟಿದ್ದೀರಿ. ಆ ಎಮೋಷನ್ ಸಾಂಗ್ ಇಷ್ಟ ಆದರೆ ನೀವು ಬನ್ನಿ. ಆಮೇಲೆ ನಾವು ಇವಾಗ ಬಿಟ್ಟಿರೋ ಟ್ರೈಲರ್ ನಿಮ್ಗೆ ಅದಿಷ್ಟ ಆಗಲಿ, ಸಾಂಗ್ ಇಷ್ಟ ಆಗಲಿಲ್ವಾ, ಟ್ರೈಲರ್ ಇಷ್ಟ ಆಯ್ತಾ, ಟ್ರೈಲರ್ ಇಷ್ಟ ಆದರೆ ಬನ್ನಿ. ಇಲ್ಲ ನಾಳೆ ಪ್ರಮೋಷನ್ ಸಾಂಗ್ ಬಿಡ್ತೀವಿ, ಅದಿಷ್ಟ ಆದರೆ ಬನ್ನಿ. ಒಟ್ಟು ಅಂದರೆ ಹೊಸಬ್ರು ಬರಬೇಕು, ಕನ್ನಡ ಸಿನಿಮಾ ಗೆಲ್ಲಬೇಕು, ಅದು ಅಂತಾದರೆ ನಾನು ಹೇಳ್ದಾಗೆ ನಿಮ್ಗೆ ಯಾವುದೋ ಒಂದು ಮೆಟೀರಿಯಲ್, ನಾವು ಬಿಡ್ತಾ ಇರೋದು ಯಾವುದೋ ಒಂದು ಮೆಟೀರಿಯಲ್ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಜನವರಿ 30ನೇ ತಾರೀಕು ಶೋಗಳು ಬುಕ್ ಮಾಡ್ಕೊಂಡು ದಯವಿಟ್ಟು ಸಿನಿಮಾ ನೋಡಿ. ನೆಕ್ಸ್ಟ್ ವೀಕ್ ಆಮೇಲೆ ವೀಕೆಂಡಲ್ಲಿ ನೋಡೋಣ ಅಂತ ಅನ್ಕೊಳ್ಳೋಕೆ ಹೋಗ್ಬೇಡ್ರಿ. ಹೊಸಬ್ರು ಸಿನಿಮಾ ನಿಂತ್ಕೊಳ್ಳೋದು ಸ್ವಲ್ಪ ಕಷ್ಟ. ಸೊ ಅದೇ ಯಾವುದೋ ಒಂದು ಐಟಮ್ ನಿಮ್ಗೆ ಇಷ್ಟ ಆದರೆ ನಾವು ರಿಲೀಸ್ ಮಾಡಿರೋದು, ಅದನ್ನ ಅದೇ ನಾವು ಬಿಡ್ತಾ ಕಂಟೆಂಟ್. ಸೊ ಅಷ್ಟೇ ಥ್ಯಾಂಕ್ ಯು. ಕಾರ್ತಿಕ್ ಹೇಳಿದ್ರು ನೋಡಿ, ಈ ಸಿನಿಮಾದಲ್ಲಿ ತುಂಬಾ ಸಸ್ಪೆನ್ಸ್ ಥಿಂಗ್ಸ್ ಇದೆ. ನಿಮ್ಗೆ ಗೊತ್ತಿಲ್ಲ, ಪ್ರಮೋಷನ್ ಸಾಂಗ್ಸ್ ನಾಳೆ ಬಿಡ್ತಾ ಇಲ್ಲ, ಇವತ್ತೇ ಬಿಡ್ತಾ ಇದೀವಿ. ಥ್ಯಾಂಕ್ ಯು ಗೌರವ್ ಶೆಟ್ಟಿ. ಓ ಯೂಟ್ಯೂಬ್ ಓಕೆ, ಅವರು ತುಂಬಾ ಯೂಟ್ಯೂಬ್ ಅಲ್ಲೇ ಇದ್ದಾರೆ ನೋಡಿ. ಥ್ಯಾಂಕ್ ಯು ಗೌರವ್ ಶೆಟ್ಟಿ, ಥ್ಯಾಂಕ್ ಯು ಶ್ರೀಭವ್ಯ, ಥ್ಯಾಂಕ್ ಯು ಕಾರ್ತಿಕ್ ರುವಾರಿ, ಧನ್ಯವಾದಗಳು. ಟ್ರೈಲರ್ ಬಿಟ್ಟಿದ್ದೀನಿ, ಮತ್ತೆ ನಾನು ಮಾತಾಡೋದ್ರಲ್ಲಿ ಏನು ಅವಶ್ಯಕತೆ ನಾನು ಕೊಡ್ತೀನಿ. ನಿಮ್ಗೆ ಟ್ರೈಲರ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಖಂಡಿತ ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಓಲ್ ಅಂಡ್ ಓಲ್ ಅಂದರೆ ಫುಲ್ ಕಂಪ್ಲೀಟ್ ಕಾಮಿಡಿ ಎಂಟರ್ಟೈನರು. ಅದ್ರ ಜೊತೆಗೆ ಒಂದು ಅದ್ಭುತವಾದ ಎಮೋಷನ್ಸ್ ಇದೆ. ನಿಮಗೆ ಆ ಎಮೋಷನ್ಸ್ ನೋಡಿದಾಗ ಅಟ್ಲೀಸ್ಟ್ ಕಣ್ ತುಂಬಿಕೊಳ್ಳುತ್ತೆ ಅಂತ ನನಗೆ ಖಂಡಿತ ಕಾನ್ಫಿಡೆನ್ಸ್ ಇದೆ. ದಯವಿಟ್ಟು ಒಂದ್ಸಲ ಈ ಶಾರ್ಟ್ ಫಿಲ್ಮ್ ಟೀಮ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಓಕೆ, ಥ್ಯಾಂಕ್ ಯು ಡೈರೆಕ್ಟರ್. ಧನ್ಯವಾದ. ಆ್ಯಂಡ್ ಜಯಮಾಲಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೀವು ಬಂದು ಇವತ್ತು ಸಪೋರ್ಟ್ ಮಾಡಿದ್ರೆ ಒಂಥರ ನಮಗೆ ದೊಡ್ಡ ಬಲ ಬಂದಾಗ ಇದು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆ್ಯಂಡ್ ಮೊದಲೇದಾಗಿ ಪ್ರೊಡ್ಯೂಸರ್ ಸರ್, ಲೋಕೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಒಳ್ಳೆ ನಮ್ಮನ್ನೆಲ್ಲ ನಂಬಿ ಪ್ರೊಡ್ಯೂಸ್ ಮಾಡೋದು ಅಂದರೆ ಸುಮ್ಮನೆ ಅಲ್ಲ, ಅಂದರೆ ಹೊಸಬ್ರು ನಾವೆಲ್ಲರೂ ಅದಕ್ಕೆ ಇನ್ವೆಸ್ಟ್ ಮಾಡಿ ಈ ಹುಡುಗರು ಏನೋ ಒಂದು ಮಾಡ್ತಾರೆ ಅಂತ ಇಟ್ಟ ನಂಬಿಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಮ್ಮಲ್ಲೆಲ್ಲ ನಾವು ಯಾರೂ ಲೈಕ್ ಒಂದು ಇನ್ಸ್ಟಿಟ್ಯೂಟ್ಗೆ ಹೋಗಿ ಆ್ಯಕ್ಟಿಂಗ್ ಕಲ್ತು ಇದು ನಾನು ಮಾಡಿಲ್ಲ ಯಾವತ್ತು. ನಮ್ಮ ಗುರು ಮೋಹಿತ್ ಸರೇ ಪ್ರತಿಯೊಬ್ಬರಿಗೂ ತಿದ್ದಿ ಆ್ಯಕ್ಟಿಂಗ್ ಅಂದರೆ ಏನು ಅಂತ ಹೇಳ್ಕೊಟ್ಟಿದ್ದೆ ಅವರು. ಸೊ ಇವತ್ತು ನಾನು ಓದಿದ ಇಂಜಿನಿಯರಿಂಗು ಮಾಡ್ತಿರೋದು ಆ್ಯಕ್ಟಿಂಗು. ಆ್ಯಸ್ ಅನ್ ಆರ್ಟಿಸ್ಟ್ ನನಗೊಂದು ಲೈಫ್ ಕೊಟ್ಟಿದ್ದಾರೆ ಮೋಹಿತ್ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಇಡೀ ತಂಡ, ಥ್ಯಾಂಕ್ ಯು ಸೋ ಮಚ್. ಇವರೇ ನನ್ನ ಜರ್ನಿ ಫಸ್ಟ್ ಸ್ಟಾರ್ಟ್ ಆಗಿದೆ ನನ್ನ ಅಮೃತಾಂಜನ್ ಟೀಮ್ ಮೀಟ್ ಮಾಡಿದಾಗ. ಅದು ಅಷ್ಟು ವೈರಲ್ ಆಗಿದ್ದು ಎಲ್ಲ ನಿಮ್ಮಿಂದ. ಪ್ರತಿಯೊಬ್ಬರಿಗೂ ಇಷ್ಟ ಆಗಿ ರಿಯಾಲಿಟಿ ಕನೆಕ್ಟ್ ಮಾಡಿಕೊಂಡು ಅದು ಒಂದಾದ್ಮೇಲೆ ಒಂದು ಮಾಡಿದ್ದೆಲ್ಲನೂ ಮಿಲಿಯನ್ ಹೋಗಿದ್ದ ಕಾರಣ ನಮ್ಮ ಮೀಡಿಯಾ ಅವರು ಮತ್ತು ನಮ್ಮ ಆಡಿಯನ್ಸ್ ನಮ್ಮನ್ನ ಸಪೋರ್ಟ್ ಮಾಡಿದ್ದಕ್ಕೆ. ಪ್ರತಿ ಶಾರ್ಟ್ ಫಿಲಮ್ ಬಂದಾಗ ಒಂದಲ್ಲ ಒಂದು ಕಮೆಂಟ್ ಇರ್ತಿತ್ತು, ಇಡೀ ತಂಡ ನೀವು ಯಾಕೆ ಒಂದು ಸಿನಿಮಾ ಮಾಡಬಾರ್ದು ಅಂತ ಹೇಳ್ತಿದ್ರು, ಇಷ್ಟು ಚೆನ್ನಾಗಿ ನಗಿಸ್ತೀರಾ ಅಂತ. ಇವತ್ತು ಅದನ್ನೆಲ್ಲ ಅಷ್ಟು ಸಪೋರ್ಟ್ ಸಿಕ್ಕಿರೋಕ್ಕೆ ಇವತ್ತೊಂದು ಅದ್ಭುತ ಸಿನಿಮಾ ಆಗಿದೆ. ಅಂದರೆ ಎಲ್ಲರೂ ತುಂಬ ಎಫರ್ಟ್ ಹಾಕಿದ್ದೀವಿ, ಯಾರು ಫ್ಲೂಕಾಗಿ. ಆವಾಗ 5 years ಬ್ಯಾಕ್ ಅನಿಸುತ್ತೆ 25 million ಹೋಯಿತು, ಮತ್ತೆ ಮಾಡ್ತಿರೋದೆಲ್ಲ ಮಿಲಿಯನ್ ಹೋಗ್ತಾ ಇತ್ತು. ಬಟ್ ಒಂದು ಸಿನಿಮಾ ಅಂತ ಅದಕ್ಕೆ ಇಷ್ಟು ದೊಡ್ಡ ಜರ್ನಿ ಆಯಿತು. ನನಗೆ ಅಷ್ಟು ಈಸಿ ಏನು ಇರಲಿಲ್ಲ. ಹೋಗಿದ ತಕ್ಷಣ ಬಂದ್ಬಿಟ್ಟು ಬನ್ನಿ ನಿಮ್ಮೊಂದು ಸ್ಟಾರ್ ಮಾಡ್ತೀನಿ ಅಂತ ಯಾರು ನಮಗೆ ಅಂದರೆ ಹೊಸ ಟ್ಯಾಲೆಂಟ್ಗೆ ಏನೂ ಅಷ್ಟು ಸಪೋರ್ಟ್ ಸಿಕ್ಕಿರಲಿಲ್ಲ. ಏನೇ ನಾವು ಮುಂದೆ ಮಾಡ್ಕೊಂಡ್ಬಂದಿದ್ದೀವಿ, ಇಟ್ಸ್ ಪ್ಯೂರ್ ಹಾರ್ಡ್ ವರ್ಕ್ ಮತ್ತು ನಮ್ಮ ಚಾನಲ್ ಸಪೋರ್ಟ್ ಇಂದ ನಾವು ಇವತ್ತು ಸಿನಿಮಾ ರೆಡಿಯಾಗಿದೆ. ಇದೇ ಸಪೋರ್ಟ್ ನೀವು ನಮಗೆ ಶಾರ್ಟ್ ಫಿಲಮಲ್ಲಿ ಎಷ್ಟು ಸಪೋರ್ಟ್ ಮಾಡಿದ್ವಿ ಅಷ್ಟೇ ಸಪೋರ್ಟು ಪ್ರೀತಿ ಕೊಟ್ಟರೆ ಖಂಡಿತ ಗ್ಯಾರಂಟಿ ನಾವು ಅಂದರೆ ಶಾರ್ಟ್ ಫಿಲಮಲ್ಲಿ ನಾವು ಯಾವಾಗಲೂ ನಗಿಸ್ತಾ ಇದ್ವಿ. ಸಿನಿಮಾ ಅಂತ ಬಂದರೆ ಎಲ್ಲ ಎಲಿಮೆಂಟ್ಸ್ ಇರಬೇಕಾಗಿರೋ ಕಾರಣ ಒಂದು ಎಮೋಷನ್ ಇದೆ, ಒಂದು ಫಾದರ್ ಸನ್ ಸೆಂಟಿಮೆಂಟ್ ಇದೆ, ಒಂದು ಫ್ಯಾಮಿಲಿ ಡ್ರಾಮಾ ಇದೆ. ಭವ್ಯ ಮತ್ತು ಗೌರವ್ ಒಂದು ಒಳ್ಳೆ ಎಲ್ಲರೂ ಎಂಜಾಯ್ ಮಾಡ್ತಾರೆ ಕಪಲ್ಸು, ಒಂದು ಒಳ್ಳೆ ಫ್ಯಾಮಿಲಿ ಡ್ರಾಮಾ ಇದೆ. ನಮ್ಮಿಬ್ಬರದು ತಗೊಂಡ್ರೆ ಒಂದು ಯೂತ್ ಕಂಟೆಂಟ್ ಥರ ಒಂದು ಕ್ಯೂಟ್ ಲವ್ ಸ್ಟೋರಿ. ಈ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಮಧ್ಯೆ ಏನೇನು ಚಿಕ್ಕ ಚಿಕ್ಕ ಪಾಸಿಟಿವ್ನೆಸ್, ಗರ್ಲ್ ಜಗಳ ಆಡೋದಾಗಲಿ ಇಂಥದ್ದಿದೆ. ಬಟ್ ಇಷ್ಟು ದಿನ ನಾನು ತುಂಬ ನಗಿಸ್ತಿದ್ದೆ, ಜಾಸ್ತಿ ದೊಡ್ಡ ದೊಡ್ಡ ಡೈಲಾಗ್ ಇತ್ತು. ಬಟ್ ಸಿನಿಮಾದಲ್ಲಿ ಆ ಥರ ಇಲ್ಲ, ಅನ್ನೋದು ಸಟಲ್ ಆಗಿದೆ ತುಂಬ. ಅಷ್ಟು ನಗಿಸೋ ಪ್ರಯತ್ನ ಇಲ್ಲ. ಅಂದರೆ ಎಮೋಷನ್ನು ಸಿನಿಮಾಗೆ ಏನೇನು ಎಲಿಮೆಂಟ್ ಬೇಕು ಅದನ್ನು ಡಿಸೈನ್ ಮಾಡಿ ನಮ್ಮ
ಸರ್. ಒಂದು ಕ್ಯೂಟ್ ಅಂದ್ರೆ ಒಂದು ಮುಖದಲ್ಲಿ ಒಂದು ನಗು ಇರುತ್ತೆ. ಓ ಹಿಂಗೂ ಆಡ್ಕೊಳ್ಳಲ್ಲಪ್ಪ ಪಾಸಿಟಿವ್ ಆಗಿ ಅಂತ. ನನ್ನ ಕ್ಯಾರೆಕ್ಟರ್ ಹೆಸರು ಇದರಲ್ಲಿ ಉರಿ. ಪ್ರತಿ ಶಾರ್ಟ್ ಫಿಲಮ್ ಅಲ್ಲೂ ಏನಾದ್ರು ಒಂದು ವಿಚಿತ್ರ ಹೆಸರು ಇರುತ್ತೆ. ಇದರಲ್ಲಿ ನನ್ನ ಹೆಸರು ಉರಿ. ಉರಿ. ಉರಿ Okay. ಉರಿ 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 ಅಂದ್ರೆ ನೀವು ಅವ್ರು ನೋಡಿ ಆವಾಗ ಉರ್ಕೋತಾ ಇರ್ತೀರ ಅಂತ. ಅವ್ನು ಮಾಡೋ ಕೆಲಸ ನನಗೆ ಉರಿಯುತ್ತೆ. ಸೊ ಉರ್ಕೋತಾ ಇರ್ತೀನಿ. ಆಮೇಲೆ ಕಾರ್ತಿಕ್ ಇನ್ನೊಂಥರ ಟ್ರ್ಯಾಕ್ ಪ್ರತಿಯೊಬ್ಬರದು ತುಂಬಾ ಚೆನ್ನಾಗಿ ಬಂದಿದೆ. ಅಂದ್ರೆ ನಾವು ಹೇಳ್ತೀವಿ ನಮ್ಮ ಸಿನಿಮಾ ಅಲ್ವಾ, ಎಕ್ಸಾಮ್ ಬರ್ತಿದ್ದೀವಿ, ರಿಸಲ್ಟ್ ನೀವು ಕೊಡಬೇಕು. ಸೊ ನೀವು ಟ್ರೇಲರ್ ನೋಡಿದ್ದೀರಾ, ಈಗ ಎಮೋಷನಲ್ ಸಾಂಗ್ ರಿಲೀಸ್ ಆಗಿದೆ, ಇವಾಗ ಪ್ರಮೋಷನ್ ಸಾಂಗ್ ರಿಲೀಸ್ ಆಗಿದೆ. ನಿಮ್ಗೆ ಇಷ್ಟ ಆದಲ್ಲಿ ನಿಮ್ಮ ಪೇರೆಂಟ್ಸ್ ಕರ್ಕೊಂಡು ನಿಮ್ಮ ಫ್ರೆಂಡ್ಸ್ ಕರ್ಕೊಂಡು ಇದೇ ಜಾನ್ವರಿ 30 ಅಮೃತಾಂಜನ್ ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ. ಥ್ಯಾಂಕ್ ಯು ಮ್ಯಾಮ್. ಗಿಳಿಮರಿ ಮಾತಾಡಿದಂಗೆ ಅನ್ಸುತ್ತಲ್ಲ ಮ್ಯಾಮ್, ಅದೇ ಹೇಳ್ತಾ ಇದಾರೆ ಅಲ್ಲಿ ಪಟ 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 ಅಂತ. ಆಲ್ ದಿ ವೆರಿ ಬೆಸ್ಟ್ ಪಾಯಲ್, ಒಳ್ಳೇದಾಗಿ. ಅಂಡ್ ಸುಧಾಕರ್ ತುಂಬಾ ಕ್ರಿಯೇಟಿವ್ ಅವರು. ಏನೇ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಸ್ಪೆಷಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ, ನಮ್ಮ ಏರಿಯಾ ಫ್ರೆಂಡ್ಸ್ ಎಲ್ಲ. ಸೊ ಅವ್ರಿಗೂ ತುಂಬ ಥ್ಯಾಂಕ್ಸ್. ಜೊತೆಲಿ ಮೀಡಿಯಾದವ್ರಿಗೆ ಥ್ಯಾಂಕ್ಸ್. ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ಅಂದರೆ ಮ್ಯಾಮ್ಗೆ. ಸೊ ಮ್ಯಾಮ್ ಹೇಳ್ದಂಗೆ 10th ಸ್ಟ್ಯಾಂಡರ್ಡ್ ಸ್ಕೂಲ್ ಡೇಗೆ ಬಂದಾಗ ಸರ್ ನಾನು ಅವಾಗಿಂದನೂ ಆಸೆ ಸಿನಿಮಾ ಮಾಡಬೇಕು ಅಂತ. ಸರ್ ಈ ಥರ ಯಾರೋ ಅವ್ರ ಫ್ರೆಂಡ್ಸ್ ಸಿನಿಮಾ ಫ್ರೆಂಡ್ಸ್ ಬಂದಾಗೆಲ್ಲ ಪ್ರತಿ ಸಲ ಕೇಳೋರು, ಮ್ಯಾಮ್ ನಮ್ಗೆ ಚೆನ್ನಾಗಿ ಮಾಡ್ತಾನೆ, ಒಂದು ಚಾನ್ಸ್ ಕೊಡಿ. ಮ್ಯಾಮ್ ಅವಾಗ ಇಲ್ಲಪ್ಪ ಫಸ್ಟು ಡಿಗ್ರಿ ಮಾಡಿಸಿ ಸುಮ್ಮನೆ ಹೆಂಗೆ ಇದೆಲ್ಲ ಆಮೇಲೆ ನೋಡೋಣ ಅಂತ ಹೇಳಿದ್ರು. ಮ್ಯಾಮ್ ಬಿಗ್ ಡೇ ಇವತ್ತು, ಯಾಕೆಂದರೆ ಸೊ ಒಂದು 10 years ಬ್ಯಾಕ್ 2014 ನಾನು 10th ಸ್ಟ್ಯಾಂಡರ್ಡು. ಸೊ 10 years ಆಗಿದೆ. ಇವತ್ತು ನನ್ನ ಸಿನಿಮಾ, ನಮ್ಮ ಸಿನಿಮಾ ಟ್ರೈಲರ್ ಲಾಂಚ್ಗೆ ನೀವು ಬಂದಿರೋದು ಒಂದೇನೋ ಒಂದು ಅಚೀವ್ ಮಾಡಿದ ಒಂದು ಚಿಕ್ಕ ಅಚೀವ್ಮೆಂಟ್ ಫೀಲ್ ಆಗ್ತಾ ಇದೆ ಮ್ಯಾಮ್. ಸೊ ನಾವೆಲ್ಲದರಲ್ಲೂ ಟಾಪರ್ ಅಂತೆ, ಮತ್ತೆ ಅವರು ಎಂಜಿನಿಯರಿಂಗ್ ತನಕ ಈಸ್ ಅ ಟಾಪರ್. ಮ್ಯಾಮ್ ನೆನ್ನೆನೂ ಹೇಳ್ತಾ ಇದ್ರು ಸರ್ ಬಗ್ಗೆ. ಸೊ 10th ಸ್ಟ್ಯಾಂಡರ್ಡ್ ಅವ್ನ ಸ್ಕೂಲಲ್ಲಿ ಇದ್ದಾಗಲೇ ನೀವು ಅವನ ಬಗ್ಗೆ ಯಾವಾಗಲೂ ಹೈಯಾಗಿ ಮಾತಾಡ್ತಾ ಇದ್ರಿ, ಹುಡುಗ ಏನೋ ಮಾಡ್ತಾನೆ ಅಂತ. ಸೊ ಅದೇನಂದ್ರೆ ಅವರು ಅವತ್ತಿಂದನೂ ಹಂಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಆಕ್ಚುಲಿ ನಾನು ಎಜುಕೇಶನ್ ಅವರೇ ಮಾಡಿಸಿದ್ದು. ಸೊ ಹುಡುಗ ಓದ್ತಾನೆ, ಎಜುಕೇಶನ್ ಹಾಳಾಗ್ಬಾರ್ದು ಅಂತ ಎಜುಕೇಶನ್ ಅವರೇ ಮಾಡಿಸಿದ್ದು. ಅದಾದ್ಮೇಲೆ ಎಜುಕೇಶನ್ ಎಲ್ಲ ಮುಗಿದ್ಮೇಲೆ ನಾನು ಹೋಗಿ ಲೈಕ್ ನಾನು ನೋಡಕ್ ತುಂಬಾ ಖರಾಬ್ ಆಗಿದ್ದೀನಿ ಏನಂತ, ನೋಡಕ್ ಗುಡ್ ಲುಕಿಂಗ್ ಅಲ್ಲ ಅಂತ, ಐಟು ಪರ್ಸನಾಲಿಟಿ ಇಲ್ಲ. ಬಟ್ ನಾನು ಹೋಗಿ ಏನ್ ಹೇಳ್ತಿದ್ದೆ ಅಂದ್ರೆ ಮ್ಯಾಮ್ ಸರ್ಗೆ, ಸರ್ ನಾನು 10 years ಆಗೋದ್ರೊಳಗೆ ನಾನು ಸೂಪರ್ ಸ್ಟಾರ್ ಆಗ್ಬೇಕು ಸರ್ ಕನ್ನಡಕ್ಕೆ, ನಾನು ಆ ಥರ ಸಿನಿಮಾ ಮಾಡಬೇಕು. ಬೇರೆ ಇವಾಗ ನಾನು ಯೋಚನೆ ಮಾಡ್ತೀನಿ, ಅವತ್ತು ನನಗೆ ಆ ಥರದ್ರ ಒಬ್ಬ ಅಂತ ಹೇಳಿದ್ರೆ ಯಾರು ಒಳ್ಳೆ ತಿಂಗಳ ಮಾತಾಡ್ತಾನಲ್ಲ ಅಂತ ಅನ್ಸಿರೋದು. ಬಟ್ ಆದ್ರೂ ನನ್ನ ನಂಬಿ ಫಸ್ಟ್ ಶಾರ್ಟ್ ಫಿಲಮ್ ಮಾಡೋಕ್ಕೂ ಅವರೇ ದುಡ್ಡು ಕೊಟ್ಟಿದ್ದು. ಸೊ ಅದು ಚೆನ್ನಾಗಿ ಮಾಡಿದ್ವಿ. ಅದಾದ್ಮೇಲೂ ಸಿನಿಮಾನು ಕೂಡ ಏನು ಅವ್ರ ಫ್ರೆಂಡ್ಸ್ ಅವ್ರನ್ನೆಲ್ಲ ಸೇರಿಸ್ಕೊಂಡು ಇವತ್ತು ಈ ಶಾರ್ಟ್ ಫಿಲಮ್ ಟೀಮ್ನ ಸೊ ಇಷ್ಟು ವ್ಯೂಸ್ ಎಲ್ಲ ಕೊಟ್ಟಿದ್ರು ಏನೇ ಇದ್ರು ಸಿನಿಮಾ ನಾವು ಹೊಸಬ್ರು. ಸೊ ನಮ್ಮನ್ನ ನಂಬಿ ಇವತ್ತು 1.5 ಕೋಟಿ ದುಡ್ಡು ಹಾಕೋದು ನೀರಲ್ಲಿ ದುಡ್ಡು ಹಾಕ್ತಂಗೆ ಅದು ವಾಪಸ್ ಎತ್ತೀವಿ ಅಂತ ಕಾನ್ಫಿಡೆಂಟ್ ಆಗಂತೂ ಇರಲ್ಲ. ಆದ್ರೂ ಆಯ್ತು, ನಮ್ಮ ಏರಿಯಾ ಹುಡುಗ, ನನ್ನ ಸ್ಟೂಡೆಂಟು, ನಮ್ಗೇನಾದ್ರು ರಿಲೇಷನ್ ಅಲ್ಲ ಏನಲ್ಲ, ಆದ್ರೂ ನನ್ನ ಸ್ಟೂಡೆಂಟು ಬೆಳಿಬೇಕು ಅಂತ ಏನಿವತ್ತು ಒಂದು ಸಿನಿಮಾ ಮಾಡಿದ್ದಾರೆ. ಸೊ ನಾನು ಅದಕ್ಕೆ ಜಾಸ್ತಿ ಎಲ್ಲೋ ನಿಮ್ಮ ಬಗ್ಗೆ ಏನಕ್ಕೆ ಮಾತಾಡಲ್ಲ ಅಂದ್ರೆ, ನಾನು ಏನೋ ಒಂದು ಸಕ್ಸಸ್ ಮಾಡಿ ಏನೋ ಒಂದು ಸಾಧನೆ ಮಾಡಿ ನಿಮ್ಮ ಹೆಸರನ್ನ ಎತ್ತಿಡಿಬೇಕು ಅಂತ ಯಾವಾಗಲೂ ಇದು ಮಾಡೋದು. ನಾನು ಅದಕ್ಕೆ ಇಲ್ಲೂ ಜಾಸ್ತಿ ನಿಮ್ಮ ಬಗ್ಗೆ ಏನೋ ಇಲ್ಲೂ ಮಾತಾಡಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನ ಪ್ರಯತ್ನಗಳು ಇದ್ದೇ ಇರುತ್ತೆ. ಈ ಸಿನಿಮಾ ಸೋಲಿ ಗೆದ್ದಿನ ಮಾಡ್ತಾನೆ ಇರ್ತೀವಿ. ಇನ್ನ ದೊಡ್ಡದಾಗಿ ಏನೋ ಸಾಧನೆ ಮಾಡ್ತೀನಿ. ನಿಮ್ಮ ಹೆಸರನ್ನ ಮಾಡ್ಲಿ ಲೋಕೇಶ್ ಅಣ್ಣ ಅಂದ್ರೆ ಅಟ್ಲೀಸ್ಟ್ ಎಲ್ಲೋ ಒಂದು 2 ಕಡೆ ಕೇಳೋ ಥರ ನಾನು ಮಾಡ್ತೀನಿ. ನಾನು ಒಬ್ಬಂಗೆ ಅಂತಲ್ಲ, ನನ್ನ ಏರಿಯಾದಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ಗೆ ಸ್ಪೋರ್ಟ್ಸ್ ಆಗಲಿ ಕಲ್ಚರಲ್ ಆಗಲಿ ಯಾರೋ ಒಬ್ಬ ಏನೋ ಕ್ರಿಕೆಟ್ ಆಡ್ತಾನೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ನಂತರ 100-200 ಜನ ಸ್ಟೂಡೆಂಟ್ಸು ಫ್ರೀಯಾಗಿ ಓದಿದ್ದಾರೆ ನಮ್ಮ ಸ್ಕೂಲಲ್ಲಿ. ನಾನು ಒಬ್ಬ ಅಷ್ಟೇ, ಅದರಲ್ಲಿ ನಾನೇನು ಸ್ಪೆಷಲ್ ಅಲ್ಲ. ಅದು ಓದಿರೋದ್ರಲ್ಲಿ ನಾನು ಒಬ್ಬ, ಏನೋ ಗೊತ್ತಿಲ್ಲ ಯಾವತ್ತಿನ ಹಂಗೆ ಸಪೋರ್ಟ್ ಮಾಡಿ. ಬನ್ನಿ ಸ್ಟೇಜ್ಗೆ, ಒಂದು ಸ್ವಲ್ಪ ಎಮೋಷನಲ್ ಆಗ್ತಿದ್ದಾರೆ. ಪ್ಲೀಸ್ ಬನ್ನಿ ಸರ್, ದಯಮಾಡಿ ವೇದಿಕೆ. ಇಲ್ಲ ಟೈಮ್ ತಗೊಳ್ಳಿ, ಪರವಾಗಿಲ್ಲ, 1 ನಿಮಿಷ. ಸೊ ಯಾವಾಗಲೂ ನಗ್ಸ್ತಿದ್ರು, ಇವತ್ತು ನೋಡಿ. ಅದೇ ಅದು ಇನ್ನೊಂದೇನಂದ್ರೆ ಯಾರು ಈಗ ಫ್ರೆಂಡ್ ಸರ್ಕಲ್ ಅಲ್ಲಾಗ್ಲಿ, ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಆಗ್ಲಿ, ನಮ್ಮ ಏರಿಯಾದಲ್ಲಿ ಆಗ್ಲಿ, ನಮ್ಗೊಂದು ಬ್ಯಾಡ್ ಇಮೇಜ್ ಏನಂದ್ರೆ ಆಟಿಟ್ಯೂಡ್ ಜಾಸ್ತಿ, ನಿಮಗೆ ಅಗ್ರೆಸಿವ್, ಎಲ್ಲಾದ್ರಲ್ಲೂ ಯಾರ ಮಾತು ಕೇಳಲ್ಲ, ದುರಾಂಕಾರ, ಇಷ್ಟೆಲ್ಲ ನೆಗೆಟಿವ್ಸ್ ಇಟ್ಕೊಂಡು ನನಗೆ ಸಪೋರ್ಟ್ ಮಾಡಿರೋದು. ನಾನೇನು ತುಂಬಾ ಒಳ್ಳೆ ಹುಡುಗನೂ ಅಲ್ಲ. ಈಗ 4 ಜನ ಇಬ್ರು ಒಳ್ಳೆ ಹುಡುಗ ಅವನು ಸಪೋರ್ಟ್ ಮಾಡಿ ಅಂದ್ರೆ ಒಂದ್ ಅರ್ಥ. ನನ್ಗಿರೋ ಬ್ಯಾಡ್ ಇಮೇಜ್ ನಮ್ಮ ಏರಿಯಾದಲ್ಲಿ ಯಾರಿಗೂ ಇಲ್ಲ, ಆದ್ರೂ ಸಪೋರ್ಟ್ ಮಾಡಿದ್ದಾರೆ. ಇಲ್ಲ ಇವನೇನೋ ಮಾಡ್ತಾನೆ, ತಡೀರಪ್ಪ ಒಂದು ಅವಕಾಶ ಕೊಟ್ಟು ನೋಡೋಣ ಅಂತ ಸಪೋರ್ಟ್ ಮಾಡಿದ್ದಾರೆ. ಐ ಹೋಪ್ ಯಾವತ್ತಾದ್ರೂ ಒಂದ್ ದಿವಸ ಅದನ್ನ ಉಳಿಸ್ಕೊಂತೀನಿ, ಪ್ರಯತ್ನ ಮಾಡ್ತಾನೆ ಇದ್ದೀನಿ ಅಷ್ಟೇ. ಅದನ್ನ ಹೇಳ್ತೀನಿ ಮಾಡ್ಲಿ. ಸೊ ಗೊತ್ತಿಲ್ಲ ಸರ್, ಅದು ನೋಡೋಣ. ವಿಶ್
ಸೊ ಸಿನಿಮಾ ಬಗ್ಗೆ ನಿಮ್ ಪಾತ್ರದ ಹೆಸರು ಹೇಳ್ರಿ. ಇಲ್ಲ, ಸಿನಿಮಾ ಬಗ್ಗೆ ಟ್ರೈಲರ್ ನೋಡೋದಲ್ಲ ಅಲ್ಲ, ನಿಮ್ ಪಾತ್ರದ ಹೆಸರು ಹೇಳಿ. ಡೈರೆಕ್ಟ್ ಅವರೇ ಇಟ್ಕೊಂಡವ್ರೆ JRM ಅಂತ, ಅವ್ರು ಪ್ರಮೋಟ್ ಮಾಡ್ಬೇಕು ಅಂತ Okay. JRM ಅಂತ ಅವ್ರ ಹೆಸರು ಇಟ್ಕೊಂಡಿದ್ದಾರೆ. ಬಟ್ ನಾನು ಅದೇ ಹೇಳ್ತೀನಿ, ಡೈರೆಕ್ಟರ್ ಸರ್ ಅಷ್ಟೇ, ನಿಮ್ಗೆ ಗೊತ್ತು ಕನ್ನಡದಲ್ಲಿ ಒನ್ ಆಫ್ ದಿ ಯೂಟ್ಯೂಬ್ ಕಂಟೆಂಟ್ಸ್ ಅಲ್ಲಿ ಹೈಯೆಸ್ಟ್ ವ್ಯೂಸ್ ಇರೋಂತ ಡೈರೆಕ್ಟ್ರು. ಒಳ್ಳೆ ದುಡ್ಡು ದುಡಿತಾ ಇದ್ರು, ಆದ್ರೂ ಸಿನಿಮಾ ಮೇಲೆ ಅವ್ರಿಗೂ ಸ್ವಲ್ಪ ಹುಚ್ಚು ಜಾಸ್ತಿ. ಒಳ್ಳೆ ಲಕ್ಷಾಂತರ ರೂಪಾಯಿ ದುಡ್ಡು ದುಡಿಬೇಕಾದ್ರೆ ನಿಲ್ಸಿ, ಅದನ್ನ ಅಲ್ಲಿಗೆ ನಿಲ್ಸಿ ಸಿನಿಮಾ ಮಾಡೋಕ್ಕೋಸ್ಕರ ಬಂದಿದ್ದು ಅಂತ ಅವರೊಂದಷ್ಟು ಪರ್ಸನಲ್ ಸ್ಯಾಕ್ರಿಫೈಸಸ್ಗಳು ಮಾಡಿ ಸಿನಿಮಾ ಮಾಡಿದ್ದಾರೆ. ಸೊ ಕಿತ್ತಾಡ್ಕೊಂಡಿದೀವಿ, ಜಗಳಾಡಿದೀವಿ ಎಲ್ಲ ಸಿನಿಮಾಗೋಸ್ಕರ, ವರ್ಷಗಟ್ಟಲೆ ಮಾತಾಡಿಲ್ಲ. ಆದ್ರೆ ಇವತ್ತು ಸರ್ ನಿಮ್ಗೊಂದು ಪ್ರಾಮಿಸ್ ಮಾಡಿದ್ದೆ, ನಿಮ್ಗೆ ಸಿನಿಮಾ ಒಪ್ಪಿಸ್ಕೊಬೇಕಾದ್ರೆ ಸರ್ ನಿಮ್ ಏನ್ ಬೇಕೋ ನೀವು ಮಾಡಿ ಸರ್, ಒಂದ್ ಒಳ್ಳೆ ಸಿನಿಮಾ ಮಾಡಕ್ಕೆ ನಾನು ಸಪೋರ್ಟ್ ಮಾಡ್ಕೊಡ್ತೀನಿ ನಮ್ ಕಡೆಯಿಂದ ಅಂತ ಕೇಳಿದೆ. ಎಲ್ಲ ಸಣ್ಣ ಪುಟ್ಟ ತಪ್ಪುಗಳು ಆಗಿರುತ್ತೆ, ಬಟ್ ಒಂದ್ ಸಿನಿಮಾ ಅಂತೂ ಮಾಡಿದೀವಿ ಸರ್. ನನಗೆ ವೆರಿ ಕಾನ್ಫಿಡೆಂಟ್ ಇದೆ ಸರ್. ಸಿನಿಮಾ ಥಿಯೇಟರ್ ಓಡಿಲ್ಲ ಅಂದ್ರೂ ನಾನು ಹೇಳೋದು ಅಂದ್ರೆ ಜನಗಳನ್ನ ಕರ್ಸ್ಕೊಳಕ್ ಆಗದೆ ನಾವು ಸೋತ್ರೆ OTT ಬಂದ್ಮೇಲೆ ನನ್ನಂತೂ ಒಳ್ಳೆ ಹೆಸರು ಬರುತ್ತೆ ಈ ಸಿನಿಮಾದಿಂದ, ನಿಮ್ಗೂ ಒಳ್ಳೆ ಹೆಸರು ಬರುತ್ತೆ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇನ್ನ ಗೌರವ್, ಕಾರ್ತಿಕ್ ಅವ್ರ ಬಗ್ಗೆನೂ ಹೇಳಲೇಬೇಕು. ಯಾಕೆಂದ್ರೆ ಕಾರ್ತಿಕ್ ಆಲ್ರೆಡಿ ಒಂದು ಸಿನಿಮಾ ಹೀರೋ ಮಾಡ್ತಾ ಇದ್ದ. ನಾನು ಸಿನಿಮಾ ಸ್ಟಾರ್ಟ್ ಮಾಡ್ಬೇಕಾದ್ರೆ ಗೌರವ್ ಆಲ್ರೆಡಿ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತಾ ಇದ್ದ. ಆದ್ರೂ ಒಂದು ಟೀಮ್, ಅವ್ರು ಡೈರೆಕ್ಟರ್ ಮೇಲೆ ಇರೋ ರೆಸ್ಪೆಕ್ಟ್, ಇಲ್ಲ ನಮ್ ಎಲ್ಲ ಸೇರಿ ಒಂದು ಸಿನಿಮಾ ಮಾಡ್ಬೇಕು ಅಂತ ಏನೋ. ಇವಾಗ ನಾನೇ ನಂತರ ಗೌರವ್ ತರ ಇದ್ದು ನಾನಿದ್ದು ಸುಧಾಕರ್ ಪಕ್ಕ ನಾನ್ ಸೈಡ್ ಆಕ್ಟಿಂಗ್ ಮಾಡ್ಬೇಕಂದ್ರೆ ನಾನು ಮಾಡ್ತಿರ್ಲಿಲ್ಲ ಗುರು, ಸರಿನಾ? ಸೊ ಬಟ್ ಅದೇ ನೀನು ಕಲೆ ಮೇಲೆ ಇಟ್ಟಿರೋ ರೆಸ್ಪೆಕ್ಟ್, ನೀನಾಗ್ಲಿ ಕಾರ್ತಿಕ್ ಆಗ್ಲಿ, ಆಲ್ರೆಡಿ ಒಂದು ಸಿನಿಮಾ ಹೀರೋ ಮಾಡಿದ್ರು ಕೂಡ ಓಕೆ, ಎಲ್ಲ ಈಕ್ವಲ್ ಆಗಿ ಇದೆ ಕ್ಯಾರೆಕ್ಟರ್ಸ್. ಆದ್ರೂ ಎಲ್ಲ ಹೀರೋಯಿನ್ ಫಾದರ್ ಎಮೋಷನ್ಸ್ ಅಂತ ಬಂದಾಗ ಒಂದ್ ಸ್ವಲ್ಪ ಹೈಲೈಟ್ ಆಗ್ಬೋದು, ಬಿಟ್ರೆ ಎಲ್ಲಾ ಕ್ಯಾರೆಕ್ಟರ್ಸ್ ಈಕ್ವಲ್ ಆಗಿ ಇರುತ್ತೆ. ಸೊ ಕಾರ್ತಿಕ್ಗೆ, ಗೌರವ್ಗೆ ಸ್ಪೆಷಲಿ ತುಂಬಾ ಥ್ಯಾಂಕ್ಸ್ ಕಾರ್ತಿಕ್, ಗೌರವ್. ಸೊ ನಿಮ್ಗೆ ಹೇಳಿದೆ, ನಿಮ್ಗೂ ಒಳ್ಳೆ ಕ್ಯಾರೆಕ್ಟರ್ಸ್ ಇರುತ್ತೆ ಗುರು, ಎಲ್ಲೂ ಮೋಸ ಆಗಲ್ಲ ಅಂತ ನಿಮ್ಗೂ ಕಾನ್ಫಿಡೆನ್ಸ್ ಇದೆ ಅನ್ಕೊಂತೀನಿ. ಸಿನಿಮಾ ಆಚೆ ಬಂದ್ಮೇಲೆ ಎಲ್ರಿಗೂ ಈಕ್ವಲ್ ಆಗಿ ಹೆಸರು ಬರುತ್ತೆ. ಸೊ ಯಾಕಂದ್ರೆ ನಾನು ಡೈರೆಕ್ಟರ್ಸ್ ಅವ್ರಿಗೆ ಹೇಳಿದೆ, ಅದು ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಒಬ್ರು ಮೇಲೆ ಮಾಡ್ಬೇಡಿ ಸರ್, ಎಲ್ರು ಒಂದು ಟೀಮ್ ಫನ್, ಒಂದು ಫ್ರೆಂಡ್ಸ್ ಸಿನಿಮಾ ಎಲ್ಲ ಹೆಂಗಿತ್ತು ಶರಣ್ ಮಾಸ್ಟರ್ ಸರ್ ಅವರೆಲ್ಲ ಮಾಡ್ಬೇಕಾದ್ರೆ ಆ ತರನೇ ಮಾಡಿ ಅಂತಾನೆ ಸರ್ ಹೇಳಿದೆ. ಸರ್ ಹಂಗೆ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನಮ್ಮ ಟೆಕ್ನಿಷಿಯನ್ಸ್ ಮತ್ತೆ ಥ್ಯಾಂಕ್ಸ್ ಹೇಳ್ಬೇಕು. ಕ್ಯಾಮ್ರಾಮನ್ ಸುಮನ್ ಸರ್, ಎಡಿಟರ್ ಕಿರಣ್ ಸರ್, ರಾಘವೇಂದ್ರ ಅವ್ರ ಮ್ಯೂಸಿಕ್, ಅವತಾರ್ ಮೀಡಿಯಾಸ್, ಮತ್ತೆ ಸುಪ್ರೀತ್ ಆಗ್ಲಿ, ಚೇತನ್ ಸರ್ ಆಗ್ಲಿ, ಅಜೇಂದ್ರ, ಎಲ್ಲ ನಮ್ಮ ಇಡೀ ಟೀಮ್ ಯಾರ್ಯಾರು ಆರ್ಟಿಸ್ಟ್ಗಳು ಇದ್ದಾರೆ ಅವರ ಎಲ್ರಿಗೂ ಥ್ಯಾಂಕ್ಸ್. ಅಂಡ್ ಮಹೇಂದ್ರ ಡೈರೆಕ್ಷನ್ ಟೀಮ್ ಅವರು ಬನ್ರಿ ಬೇಗ ಬನ್ರಿ ಡೈರೆಕ್ಷನ್ ಟೀಮ್ ಕಂಪ್ಲೀಟ್ ಬೇಗ ಬನ್ನಿ. ಸುಮನ್ ಸರ್ ಬಂದಿಲ್ವಾ? ಎಲ್ಲ ಯೂತ್ಸ್. ನಮ್ ಕ್ಯಾಮ್ರಾಮನ್ ಸರ್ ಏನಿದ್ದಾರೆ ಸುಮನ್ ಸರ್, ಅವರು ಸಿನಿಮಾ ಡೈರೆಕ್ಟರ್ ನಮ್ಮ ಶಾರ್ಟ್ ಫಿಲ್ಮ್ಸ್ಗೆ. ಇವನು ನಮ್ ಎಲ್ಲ ಡೈರೆಕ್ಷನ್ ಟೀಮ್ ಹುಡುಗರು. ಸೊ ಇವತ್ತು ಕನ್ನಡ ಯೂಟ್ಯೂಬ್ ಕಂಟೆಂಟ್ಸ್ ಅಲ್ಲಿ ಏನೇನು ಹೈಯೆಸ್ಟ್ ವ್ಯೂಸ್ ಇರೋ ಶಾರ್ಟ್ ಫಿಲ್ಮ್ಸ್ ಇದೆ ಎಲ್ಲ ಈ ಹುಡುಗರು ಮಾಡಿರೋದೆ. ಮಹೇಂದ್ರ, ಸುಮನ್ ಸರ್, ಹೇಮಂತ್ ಅಂತ ಇನ್ನೊಬ್ಬ ನಮ್ ಸಿನಿಮಾಗೆ ವರ್ಕ್ ಮಾಡಿರೋರು. ಆಮೇಲೆ ಅಮಿತ್ ರಾಜ್ ಅಂತ ಅವರು ಸ್ಟಾರ್ಟಿಂಗ್ ಅಲ್ಲಿ ಇವ್ರಿಗೆ ಸ್ಕ್ರಿಪ್ಟ್ ಅಲ್ಲಿ ವರ್ಕ್ ಮಾಡ್ಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ಡೈರೆಕ್ಷನ್ ಟೀಮ್ ಇವತ್ತು ಕನ್ನಡ ಯೂಟ್ಯೂಬ್ ಕಂಟೆಂಟ್ಸ್ ಏನೇನಿದೆ ಅದೆಲ್ಲ ಇವ್ರು ಮಾಡಿರೋದೆ. ಸೊ ಇಷ್ಟು ಟ್ಯಾಲೆಂಟೆಡ್ ರೈಟರ್ಸ್, ಡೈರೆಕ್ಟರ್ಸ್ ಈ ಸಿನಿಮಾ ಕೆಲಸ ಮಾಡಿದ್ದಾರೆ. ಸೊ ನೀವು ಯೋಚನೆ ಮಾಡಿ ಸಿನಿಮಾದಲ್ಲಿ ಎಷ್ಟು ಮಜಾ ಇರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಹುಡುಗರೆಲ್ಲ ಡೌನ್ ದ ಲೈನ್ ಇನ್ನೊಂದು 2-3 years ಅಲ್ಲಿ ಎಲ್ಲರೂ ಡೈರೆಕ್ಟರ್ ಆಗ್ತಾರೆ, ಎಲ್ಲರೂ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನೊಂದು ಖುಷಿ ವಿಷಯ ಏನಂದ್ರೆ ಇವ್ರು ಏನೇನ್ ಕನ್ನಡ ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದಾರಲ್ಲ ಅದನ್ನ ತೆಲುಗು, ತಮಿಳಿಗೆ ಡಬ್ ಮಾಡ್ತಾ ಇದ್ದಾರೆ. ಎಲ್ಲ ಅಲ್ಲೂ ಕೂಡ 2-3 millions ಮಿನಿಮಮ್ ಓಡ್ತಾ ಇದೆ. ಸೊ ಕನ್ನಡನ ಬೇರೆ ಸ್ಟೇಟ್ ಅಲ್ಲೂ ಕೂಡ ಇವರು ಇನ್ನ ಮುಂದೆ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಆದಷ್ಟು ಬೇಗ ಮಹೇಂದ್ರ ಆಗ್ಲಿ, ಅಮಿತ್ ರಾಜ್ ಆಗ್ಲಿ, ಹೇಮಂತ್ ಆಗ್ಲಿ, ಸುಮನ್ ಸರ್ ಆಗ್ಲಿ ಎಲ್ಲರೂ ಸ್ಕ್ರಿಪ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದು 2-3 ವರ್ಷದಲ್ಲಿ ನನ್ನ ಟೀಮ್ ಇಂದ, ನಾನ್ ಸಿನಿಮಾ ಮಾಡಿ ಟೀಮ್ ಇಂದ 5-6 ಜನ ಡೈರೆಕ್ಟರ್ಗಳು ಇನ್ನು 2-3 ವರ್ಷದಲ್ಲಿ ಸಿನಿಮಾ ಮಾಡ್ತಾರೆ. ಸೊ ನಂಗೆ ತುಂಬಾ ಖುಷಿ ಇದೆ. ಥ್ಯಾಂಕ್ ಯು ಮಹೇಂದ್ರ, ಎಲ್ರಿಗೂ ಒಳ್ಳೇದಾಗ್ಲಿ. ದಯವಿಟ್ಟು Jan 30th ಸಿನಿಮಾ ರಿಲೀಸ್ ಇದೆ. ಈ ಟ್ರೈಲರ್ ನೋಡಿದೀರಾ, ನಿಮಗೆ ಇಷ್ಟ ಆದ್ರೆ ಮಾತ್ರ, ಟ್ರೈಲರ್ ಇಲ್ಲ ಹುಡುಗರ ಹತ್ರ ಪೊಟೆನ್ಶಿಯಲ್ ಇದೆ, ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಸಿದ್ರೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಗ್ರೂಪ್ಸ್ ಅಲ್ಲೆಲ್ಲ ಶೇರ್ ಮಾಡಿ. ಸಿನಿಮಾ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸುಧಾಕರ್, ಥ್ಯಾಂಕ್ ಯು ನಮ್ಮ ಗಿರಿಮರಿ ಪಾಯಲ್, ಅಂಡ್ ಥ್ಯಾಂಕ್ ಯು ನಿಮ್ಮ ಮೂವರಿಗೂ ಕೂಡ ಧನ್ಯವಾದಗಳು. ಮ್ಯಾಮ್ ಆನ್ ಸ್ಟೇಜ್ ಅಂಡ್ ಪ್ರೊಡ್ಯೂಸರ್ ಸರ್ ಪ್ಲೀಸ್. ನೆನ್ನೆ ನಮ್ಮ ಮನೆಗೆ ಗೌತಮ್ ಬಂದಾಗ ನನ್ಗೆ ಗೊತ್ತೇ ಇರಲಿಲ್ಲ ಈ ಹುಡುಗನ ನಾನು ಎಷ್ಟು ದಿನ ನೋಡ್ತಿದ್ದೆ, ಗೌರವ್ನ. ನಾನು ಈ ಹುಡುಗನ ದಿನ ನೋಡ್ತಿದ್ನಲ್ಲ, ಆ ಉರಿ ಕೂತಿದ್ದಾಳಲ್ಲ ಅವಳು ಉರ್ಕೊಂಡಿರ್ತಾಳೆ. ನಾನು ಮತ್ತೆ ಬಿಟ್ಟಲ್ಲ ಅಂತ ಅನ್ನಿಸ್ತು. ಐ ಆಮ್ ವೆರಿ ಸಾರಿ. ನಾನು ನಿಮ್ಮನ್ನ ತುಂಬಾ ಮೆಚ್ಕೊಂಡಿದ್ದೀನಿ. ನನಗೆ ಇಲ್ಲಿ ಬಂದಾಗ
ಅರೆ ಈ ಹುಡುಗ ನನಗೆ ಗೊತ್ತಲ್ಲ, ನಿನ್ನೆ ಬಂದಿದ್ರಲ್ಲ, ಅಯ್ಯೋ ಇವಳಲ್ವಾ ಅಂತ ಅನ್ನಿಸ್ಬಿಡ್ತು. ಐ ಆಮ್ ವೆರಿ ಸಾರಿ ಮಾ, ಆಯ್ತಾ. ಈಗ ನನಗೆ ಎಲ್ಲ ನಾನು ರಿಕಲೆಕ್ಟ್ ಮಾಡಿಕೊಂಡೆ, ನೀವೆಲ್ಲ ಅತ್ಯಂತ ಟ್ಯಾಲೆಂಟೆಡ್, ಗೊತ್ತಾಯ್ತಾ. ಆ್ಯಂಡ್ ಭವ್ಯ, ನಿಮ್ಗೆ ಒಳ್ಳೇದಾಗ್ಲಿ, ಆಯ್ತಾ. ಎಲ್ಲರಿಗೂ ಸುಧಾಕರ್, ನಿನ್ನೆ ನಿಮ್ಮ ಸಾಂಗು ನಾನು ಎಮೋಷ್ನಲ್ ಸಾಂಗ್ ನೋಡಿದ್ದೆ, ನೀವೆಲ್ಲ ಭಾಳ ಅದ್ಭುತವಾಗಿ ಮಾಡಿದ್ದೀರಾ. ಆ್ಯಂಡ್ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಪ್ರತಿಭೆ ಎಲ್ಲಿರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ನಾವೆಲ್ಲ ಬಂದಾಗ, ನಾನು ಇಂಡಸ್ಟ್ರಿಗೆ ಬಂದೇ ಒಂದು 73ರಲ್ಲಿ ಬಂದಿರ್ತಕ್ಕಂಥದ್ದು, 53 ವರ್ಷ ಆಗಿದೆ. 53 ವರ್ಷದ ಹಿಂದೆ ಈ ರೀತಿಯಾದಂಥ ಯಾವುದೇ ಒಂದು ನಡೆ ಇರಲಿಲ್ಲ. ಇಲ್ಲಿ ನಿಮ್ಗಿರುವಂಥ ಚಾಲೆಂಜಸ್ಸು, ಸೆಲ್ಫ್ ಕಾನ್ಫಿಡೆನ್ಸು, ನಿಮ್ಮಲ್ಲಿರೋ ಪ್ರತಿಭೆಯನ್ನು ನೀವೇ ಹೊರಗೆ ಹಾಕಿ ಅವುಗಳನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದಿದೆ ಅಲ್ಲ, ಬಹಳ ಖುಷಿಯಾಗುತ್ತೆ. ನನಗೆ ಲೋಕೇಶ್ ಅವ್ರ ಬಗ್ಗೆ ಅಪಾರ ಗೌರವ ಏನಂತಂದರೆ, ಈ ಥರ ಮಕ್ಕಳನ್ನು, ಅವರ ಶಾಲೆಯಲ್ಲಿ ಓದಿರೋ ಮಕ್ಕಳಿಗೆ ಯಾರೇ ಇರಲಿ ಅಥವಾ ಯಾವುದೇ ಪ್ರತಿಭೆಗಳು ಕಂಡಾಗ ಅವ್ರನ್ನ ಪ್ರೋತ್ಸಾಹಿಸೋ ರೀತಿ ಇದೆ ನೋಡಿ. ಈ ಥರದವರು ನಮಗೆ ಬೇಕಾಗಿದ್ದಾರೆ, ಉದ್ಯಮಕ್ಕೆ ಬೇಕಾಗಿದ್ದಾರೆ. ಲೋಕೇಶ್ ಸರ್, ನೀವು ನಮಗೆ ಮನೆ ಕೊಟ್ರಿ ಅಥವಾ ನಮಗೆ ಅತ್ಯಂತ ಆತ್ಮೀಯರು ಅಂತ ನಾನು ನಿಮ್ಗೆ ಹೇಳ್ತಿಲ್ಲ, ಜೆನ್ಯೂನಾಗಿ ಹೇಳ್ತೀನಿ. ನೀವು ಮಾಡಿರೋ ಕೆಲಸ ಸಾಧಾರಣದ ಕೆಲಸ ಅಲ್ಲ, ನಿಜ ಸರ್, ಸಾಧಾರಣದ ಕೆಲಸ ಅಲ್ಲ. ಈ ರೀತಿಯಾದಂಥ ತಮ್ಮ ಪ್ರೋತ್ಸಾಹ ನೀವು ಮಾಡ್ತಾನೇ ಇದ್ದೀರಾ, ಇನ್ನೂ ಮಾಡಿ. ವಿಜಯಕುಮಾರ್ ಅವ್ರಿಗೂ ಕೂಡ ಮತ್ತು ತಮ್ಮ ಪಾರ್ಟ್ನರ್ಸ್ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತವಾಗ್ಲೂ ಈ ಚಿತ್ರ ಸರ್, ಮಾಧ್ಯಮದ ನನ್ನೆಲ್ಲ ಮಿತ್ರರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇವತ್ತು ನಮಗೆ ಜನಕ್ಕೂ ಬೇಕಾಗಿರ್ತಕ್ಕಂಥದ್ದು ಈ ಥರದ ಒಂದು ಲಘು ಕಾಮಿಡಿ ಬೇಕಾಗಿದೆ. ಜೀವನದಲ್ಲಿ ನಕ್ಕು ನಲಿದು ಥಿಯೇಟ್ರಿಂದ ಹೊರಗಡೆ ಹೋಗಿ ನೆಮ್ಮದಿಯಾಗಿ 1-2 ಗಂಟೆ 2.5 ಗಂಟೆ ಕಾಲ ಕಳೆದಿದ್ದೀವಿ ಅನ್ನುವಂಥ ಆ ನೆಮ್ಮದಿಯನ್ನು ಯಾರು ಕೊಡ್ತಾರೋ ಅದು ಅವ್ರಿಗೆ ಬಹಳ ಇಷ್ಟ ಆಗುತ್ತೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. 30ಕ್ಕೆ